ಬಿಜೆಪಿ ಬಾಕಿ ಉಳಿಸಿದ್ದ 5 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಇವತ್ತು ಬಹುತೇಕ ಬಿಜೆಪಿ ಹೈಕಮಾಂಡ್ ಫೈನಲ್ ಮಾಡುತ್ತಾ? ಹಾಗಾದ್ರೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಆ 5 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆಯಾ ಎನ್ನುವಂತಹ ಚರ್ಚೆಗಳು ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸಿದೆ. ಇನ್ನು ಜೆಡಿಎಸ್ ಪಕ್ಷದ 3 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿರಲಿಲ್ಲ. ಇವತ್ತು ಬಹುತೇಕ ಜೆಡಿಎಸ್ ಹೆಸರು ಕೂಡ ಅರ್ಥಾತ್ ಜೆಡಿಎಸ್ ಪಕ್ಷದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗುತ್ತೆ ಅನ್ನುವಂತಹ ಚರ್ಚೆ ಇದೆ. ಅದರ ಇಂಚಿಂಚು ಮಾಹಿತಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಹಾಗಾದ್ರೆ ರಾಯಚೂರು ಲೋಕಸಭಾ ಕ್ಷೇತ್ರ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಉಳಿದ ಹಾಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಒಲಿಯುತ್ತೆ? ಹಾಲಿ ಸಂಸದರಿಗೆ ಮತ್ತೆ ಟಿಕೆಟ್ ಸಿಗುತ್ತಾ ಅಥವಾ ಬಿಜೆಪಿ ಹೈಕಮಾಂಡ್ ಹೊಸ ಮುಖಗಳಿಗೆ ಮಣೆ ಹಾಕುತ್ತಾ ಎನ್ನುವಂತಹದ್ದು. ಇನ್ನು ಜೆಡಿಎಸ್ ಪಕ್ಷದಲ್ಲಿ ಬಾಕಿ ಉಳಿದಿರುವಂತಹ ಆ 3 ಕ್ಷೇತ್ರಗಳು ಕೋಲಾರ ಲೋಕಸಭಾ ಕ್ಷೇತ್ರ, ಮಂಡ್ಯ ಲೋಕಸಭಾ ಕ್ಷೇತ್ರ, ಹಾಸನ ಲೋಕಸಭಾ ಕ್ಷೇತ್ರ ಯಾರಿಗೆ ಒಲಿಯುತ್ತೆ? ಈ ಬಾರಿ ಬಿಜೆಪಿ ಹೈಕಮಾಂಡ್ ಹಾಲಿ ಸಂಸದರಿಗೆ ಟಿಕೆಟ್ ಅನ್ನು ಕೊಡುತ್ತಾ ಅಥವಾ ಹೊಸ ಮುಖಗಳಿಗೆ ಮಣೆ ಹಾಕುವಂತಹ ಸಾಧ್ಯತೆಗಳಿದೆಯಾ? ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋದಾದ್ರೆ ಅಲ್ಲಿ ಹಾಲಿ ಸಂಸದರಾಗಿರುವಂತಹ ನಾರಾಯಣ ಸ್ವಾಮಿಯು ಕೂಡ ಈ ಬಾರಿ ಆಕಾಂಕ್ಷಿನೇ. ಇನ್ನು ಗೋವಿಂದ ಕಾರಜೋಳ, ಹೊಳಲ್ಕೆರೆ ಶಾಸಕರ ಪುತ್ರ ರಘುನಂದನ್ ಸ್ಥಳೀಯರು ಕೂಡ ಹೌದು. ನೀವು ನಿನ್ನೆ ಸುದ್ದಿಯನ್ನ ಗಮನಿಸಿರಬಹುದು. ಬಿಜೆಪಿ ಕಚೇರಿಯ ಗಾಜುಗಳನ್ನು ಪುಡಿ ಮಾಡಿದ್ರು. ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಟುಕೊಂಡು ಬಿಜೆಪಿ ಕಚೇರಿಯ ಮೇಲೆ ಬೆಂಬಲಿಗರು ದಾಳಿಯನ್ನು ನಡೆಸಿದ್ರು. ಹೊಳಲ್ಕೆರೆ ಶಾಸಕರ ಪುತ್ರ ರಘುನಂದನ್ ಅವರನ್ನ ಬೆಂಬಲಿಸಿಕೊಂಡು. ಹಾಗಾಗಿ ಈ ಬಾರಿ ಬಿಜೆಪಿ ಹೈಕಮಾಂಡ್ ಏನಾದರೂ ಹಾಲಿ ಸಂಸದರನ್ನ ಸೈಡಿಗೆ ಇಟ್ಟು ಸ್ಥಳೀಯ ನಾಯಕ ರಘುನಂದನ್ಗೆ ಅವಕಾಶವನ್ನ ಕೊಡುತ್ತಾ ಎನ್ನುವಂತಹದ್ದು ಭಾರಿ ಕುತೂಹಲವನ್ನ ಮೂಡಿಸಿರುವಂತಹದ್ದು. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಹಾಲಿ ಸಂಸದ ನಾರಾಯಣ ಸ್ವಾಮಿಯು ಕೂಡ ಆಕಾಂಕ್ಷಿ, ಜೊತೆಗೆ ಗೋವಿಂದ ಕಾರಜೋಳ ಆ ಪಟ್ಟಿಯಲ್ಲಿ ಬರ್ತಾರೆ. ಇನ್ನು ಹೊಳಲ್ಕೆರೆ ಶಾಸಕರ ಪುತ್ರ ರಘುನಂದನ್ ಸ್ಥಳೀಯರು ಕೂಡ ಹೌದು. ಈ ವಿಷಯವಾಗಿ ಬಿಜೆಪಿ ಕಚೇರಿಯ ಮೇಲೆ ದಾಳಿ ಕೂಡ ನಡೆದಿತ್ತು. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋದಾದ್ರೆ ಬಿಜೆಪಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಅಲೋಕ್ ವಿಶ್ವನಾಥ್ ಹೆಸರು ಆಕಾಂಕ್ಷಿಗಳ ಪಟ್ಟಿಯಲ್ಲಿದೆ. ಇನ್ನು ಟಿಕೆಟ್ ವಿಶ್ವನಾಥ್ಗೆ ಸಿಗಬೇಕು ಅಂತ ಖುದ್ದು ವಿಶ್ವನಾಥ್ ಅವರೇ ಪಟ್ಟು ಹಿಡಿದಿದ್ರು. ಆದರೆ ಬಿಜೆಪಿ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತಹದ್ದು ಕುತೂಹಲ. ಬಿಜೆಪಿಯಲ್ಲಂತೂ ಈಗಾಗಲೇ ಟಿಕೆಟ್ ರೇಸ್ನಲ್ಲಿ ಅರ್ಧ ಡಜನ್ ಹೆಸರುಗಳು ಕೇಳಿ ಬಂದಿವೆ. ಸದ್ಯಕ್ಕೆ ಯಲಹಂಕ ವಿಧಾನಸಭೆ ಕ್ಷೇತ್ರದ ಶಾಸಕರಾಗಿರುವಂತಹ SR ವಿಶ್ವನಾಥ್ ನನ್ನ ಮಗನಿಗೆ ಬೇಡ, ನನಗೆ ಟಿಕೆಟ್ ಕೊಡಿ ಎನ್ನುವಂತಹ ವಾದವನ್ನ ಮುಂದಿಟ್ಕೊಂಡಿದ್ರು. ಒಂದು ವೇಳೆ ನನ್ನ ಮಗನಿಗೆ ಟಿಕೆಟ್ ಕೊಡದೆ ಹೋದ್ರೆ ಆ ಟಿಕೆಟ್ ನನಗೆ ಬೇಕು ಅಂತ ಪಟ್ಟು ಹಿಡಿದಿದ್ರು. ಆ ಒಂದು ಹಠ ಬಿಜೆಪಿಗೆ ಕಗ್ಗಂಟಾಗಿತ್ತು. ನಾನಾ ಕಾರಣಗಳನ್ನ ಕೊಟ್ಟು ತನ್ನ ಮಗ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ನಿರಾಕರಿಸುವುದೇ ಆದ್ರೆ ನನಗೆ ಟಿಕೆಟ್ ಕೊಡಿ ಅಂತ ಪಟ್ಟು ಹಿಡಿದಿದ್ರು. ಹಾಗಾದ್ರೆ ಈ ಬಾರಿ ಹಾಲಿ ಸಂಸದರಿಗೆ ಹೈಕಮಾಂಡ್ ಟಿಕೆಟ್ ಅನ್ನ ಕೊಡುತ್ತಾ ಅಥವಾ ಅಲ್ಲಿ ಹಠ ಹಿಡಿಯುವಂತಹ ಅಥವಾ ತಮ್ಮ ಬೇಡಿಕೆಗಳನ್ನ ಇಡ್ತಾ ಇರತಕ್ಕಂತಹ ಶಾಸಕರನ್ನ ಸಮಾಧಾನ ಪಡಿಸುತ್ತಾ ಇರುವಂತಹದನ್ನ ಕಾದು ನೋಡಬೇಕಿದೆ. ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋದಾದ್ರೆ ಹಾಲಿ ಸಂಸದೆ ಮಂಗಳ ಅಂಗಡಿಯು ಕೂಡ ಭಾರಿ ಚರ್ಚೆಯಾಗಿದ್ರು. ಈ ಬಾರಿ ಮಂಗಳ ಅಂಗಡಿಗೆ ಸಿಗಬೇಕು ಎನ್ನುವಂತಹ ಚರ್ಚೆಯು ಕೂಡ ಬಿಜೆಪಿ ಸ್ವಪಕ್ಷದ ನಾಯಕರಿಂದಲೇ ಅವರಿಗೆ ಬೆಂಬಲ ವ್ಯಕ್ತವಾಗಿತ್ತು. ಆದರೆ ಜಗದೀಶ್ ಶೆಟ್ಟರ್ ಅನ್ನುವಂತಹ ನಾಯಕರು ಇದ್ದಾರೆ, ಅವರಿಗೂ ಸಿಗಬೇಕು. ಈ ಬಾರಿ ಸಂಬಂಧಿಕರೇ ಆಗಿದ್ರೂ ಕೂಡ ಜಗದೀಶ್ ಶೆಟ್ಟರ್ಗೆ ಈ ಬಾರಿ ಟಿಕೆಟ್ ಕೊಡಬೇಕು ಎನ್ನುವಂತಹ ತೀರ್ಮಾನಗಳು ಕೂಡ ಸ್ವಪಕ್ಷದಿಂದಲೇ ಕೆಲ ಕೂಗುಗಳು ಕೇಳಿ ಬಂದಿದ್ವು. ಹಾಗಾಗಿ ಈ ಬಾರಿ ಬಿಜೆಪಿ ಹೈಕಮಾಂಡ್ ಜಗದೀಶ್ ಶೆಟ್ಟರ್ಗೆ ಮಣೆ ಹಾಕುತ್ತಾ, ಕಾರಣ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಸೇರಿದಂತಹ ಜಗದೀಶ್ ಶೆಟ್ಟರನ್ನ ಮನವೊಲಿಸಿ ಮತ್ತೆ ಬಿಜೆಪಿ ಪಕ್ಷಕ್ಕೆ ಘರವಾಪಸಿ ಮಾಡಲಾಗಿದೆ. ಹಾಗಾಗಿ ಜಗದೀಶ್ ಶೆಟ್ಟರನ್ನ ಸಮಾಧಾನ ಪಡಿಸಲು ಈ ಬಾರಿ ಬಿಜೆಪಿ ಟಿಕೆಟ್ ನೀಡಬಹುದು ಎನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಬಿಜೆಪಿ ಈ ಬಾರಿ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಕೊಡುತ್ತೆ ಎನ್ನುವಂತಹ ಚರ್ಚೆಯೂ ಕೂಡ ಬಿಜೆಪಿ ವಲಯದಿಂದ ಕೇಳಿ ಬಂದಿತ್ತು. ಜೊತೆಗೆ ಹಾಲಿ ಸಂಸದರಾಗಿರುವಂತಹ ಕಟ್ಟರ್ ಹಿಂದುತ್ವವಾದಿ ಅನಂತಕುಮಾರ್ ಹೆಗಡೆ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರ ಇಬ್ಬರಲ್ಲಿ ಯಾರಿಗೆ ಒಲಿಯುತ್ತೆ ಎನ್ನುವಂತಹದ್ದು. ಇನ್ನು ಹಾಲಿ ಸಂಸದರನ್ನ ಬದಿಗೆ ಸರಿಸಿ ಈ ಬಾರಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಕೊಡುವ ಸಾಧ್ಯತೆಗಳಿದೆ. ಒಂದು ವೇಳೆ ಅವರಿಗೆ ಟಿಕೆಟ್
ಕೊಟ್ಟಿದ್ದೇ ಆದಲ್ಲಿ ಇತ್ತ ಅನಂತಕುಮಾರ್ ಹೆಗಡೆಯ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಬಹುದು, ಬೀದಿಗಿಳಿದು ಪ್ರತಿಭಟನೆಗಳನ್ನು ಕೂಡ ಮಾಡಬಹುದು. ಕಾರಣ ಖಟ್ಟರ್ ಹಿಂದುತ್ವವಾದಿ ಲಕ್ಷಾಂತರ ಅಭಿಮಾನಿಗಳನ್ನ ಗಿಟ್ಟಿಸಿಕೊಂಡಿರುವಂತಹ ಸಂಸದ. ಹಾಗಾಗಿ ಹಾಲಿ ಸಂಸದರನ್ನ ಬದಿಗೆ ಸರಿಸಿದ್ರೆ ಬೆಂಬಲಿಗರ ಆಕ್ರೋಶಗಳನ್ನ ಎದುರಿಸಬೇಕಾಗುತ್ತೆ ಬಿಜೆಪಿ. ಹಾಗಾಗಿ ಈ ಬಾರಿ ಬಿಜೆಪಿ ಹೈಕಮಾಂಡ್ ಜಾಗರೂಕತೆಯಿಂದ ಹೆಜ್ಜೆ ಇಡುತ್ತೆ ಎನ್ನುವಂತಹದ್ದು. ಇನ್ನು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಾಗಿರುವಂತಹ ರಾಜಾ ಅಮರೇಶ್ವರ ನಾಯಕ್ ತಮಗೆ ಟಿಕೆಟ್ ಸಿಗಲಿದೆ ಎನ್ನುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿರ್ತಕ್ಕಂತಹ ಸಂಸದ. ಹಾಗಾಗಿ ಈ ಬಾರಿ ಹಾಲಿ ಸಂಸದರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಡುತ್ತಾ ಎನ್ನುವಂತಹದ್ದು ಕುತೂಹಲ. ಈಗಾಗಲೇ ಸಂಸದ BV ನಾಯಕ್ ಅವರು ತಾವು ಟಿಕೆಟ್ ಆಕಾಂಕ್ಷಿ ಎಂದು ಘೋಷಣೆ ಮಾಡಿಕೊಂಡಿದ್ರು. ಅಲ್ಲದೆ ದೇವದುರ್ಗದ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಕೂಡ ಆಕಾಂಕ್ಷಿಗಳ ಪಟ್ಟಿಯಲ್ಲೇ ಬರ್ತಾರೆ. ರಾಯಚೂರು ಗ್ರಾಮಾಂತರ ಮಾಜಿ ಶಾಸಕರಾದ ತಿಪ್ಪರಾಜು ಹವಾಲ್ದಾರ್ ಬಿಜೆಪಿಯಿಂದ ಟಿಕೆಟ್ ಬಯಸಿದ್ದಾರೆ. ಹಾಗಾಗಿ ಈಗ ಬಿಜೆಪಿ ಹೈಕಮಾಂಡ್ಗೆ ಡಜನ್ ಗಟ್ಟಲೆಯ ಆಕಾಂಕ್ಷಿಗಳ ಪಟ್ಟಿ ಗೊಂದಲವನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಈ ಬಾರಿ ಹಾಲಿ ಸಂಸದರಿಗೆ ಟಿಕೆಟ್ ಸಿಗುತ್ತಾ ಎನ್ನುವಂತಹದ್ದು ಕುತೂಹಲ. ಇನ್ನು JDS ಪಕ್ಷದ ಆ 3 ಕ್ಷೇತ್ರಗಳಿಗೆ ಇವತ್ತು ಹೆಸರು ಫೈನಲ್ ಆಗುವಂತಹ ಸಾಧ್ಯತೆಗಳಿದೆ. ಅದು ಕೂಡ ದೇವೇಗೌಡರಿಂದ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗುವಂತಹ ಸಾಧ್ಯತೆ. ಬಾಕಿ ಉಳಿದಿರತಕ್ಕಂತಹ ಆ 3 ಕ್ಷೇತ್ರ ಅಥವಾ JDS ಪಾಲಿಗಿರುವಂತಹ 3 ಲೋಕಸಭಾ ಕ್ಷೇತ್ರ, ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರ, ಎರಡನೇದು ಹಾಸನ ಲೋಕಸಭಾ ಕ್ಷೇತ್ರ, ಮೂರನೆಯದು ಕೋಲಾರ ಲೋಕಸಭಾ ಕ್ಷೇತ್ರ. ಇನ್ನು ಸಮೀಕ್ಷೆಗಳ ಪ್ರಕಾರ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅಂತ ಹೇಳಿದ್ರೆ ದಳಪತಿಯ ಕುಟುಂಬದಲ್ಲೇ ಒಂದಷ್ಟು ಬಿರುಕುಗಳು ಉಂಟಾಗಿತ್ತು. ಈ ಬಾರಿ ಪ್ರಜ್ವಲ್ ರೇವಣ್ಣರವರನ್ನ ಬದಿಗೆ ಸರಿಸಿ ಕುಮಾರಸ್ವಾಮಿಗೆ ಹಾಸನದಲ್ಲಿ ಅವಕಾಶಗಳನ್ನು ಕೊಡಬೇಕು ಅಥವಾ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಎನ್ನುವಂತಹ ಕೂಗು JDS ಬೆಂಬಲಿಗರಿಂದಲೇ ಕೇಳಿ ಬಂದಿತ್ತು. ಹಾಗಾಗಿ ಈ ಬಾರಿ ಅಲ್ಲಿ HD ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರಾ ಅಥವಾ ರೇವಣ್ಣ ಸ್ಪರ್ಧೆ ಮಾಡ್ತಾರಾ ಎನ್ನುವಂತಹದ್ದು ಒಂದಷ್ಟು ಗೊಂದಲಗಳಿದೆ. ಪ್ರಜ್ವಲ್ ರೇವಣ್ಣರಿಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಇದೆಯಾ ಎನ್ನುವಂತಹದ್ದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ HD ಕುಮಾರಸ್ವಾಮಿಯ ಏಕಮಾತ್ರ ಹೆಸರು ಕೇಳಿ ಬಂದಿದೆ. ಹಾಗಾಗಿ ಈ ಬಾರಿ ಮಾಜಿ CM HD ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾರಾ ಎನ್ನುವಂತಹದ್ದು. ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ JDS ಮಲ್ಲೇಶ್ ಬಾಬುರನ್ನ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ನೋಡ್ತಿದೆ. ಬಂಗಾರಪೇಟೆ ಕ್ಷೇತ್ರದ ವಿಧಾನಸಭೆಯ ಸೋತ ಅಭ್ಯರ್ಥಿ, ಅಲ್ಲಿಯೂ ಕೂಡ JDSಗೆ ಒಂದು ಪ್ರಬಲವಾದಂತಹ ಅಭ್ಯರ್ಥಿಗಳು ಇಲ್ಲ. ಹಾಗಾಗಿ ಈ ಬಾರಿ ಮಲ್ಲೇಶ್ ಬಾಬುರವರಿಗೆ ಟಿಕೆಟ್ ಅನ್ನ ಕೊಡುತ್ತಾ ಎನ್ನುವಂತಹದ್ದು ಕೂಡ ಕುತೂಹಲ. ಒಟ್ಟಾರೆ ಲೋಕ ಯುದ್ಧವನ್ನ ಗೆಲ್ಲೋದಕ್ಕೆ ಎಲ್ಲಾ ಪಕ್ಷಗಳು ಕೂಡ ನಾನಾ ರೀತಿಯ ರಣತಂತ್ರದೊಂದಿಗೆ ಅಖಾಡಕ್ಕಿಳಿದು ಕೆಲಸ ಮಾಡ್ತಾ ಇದೆ. ಬಿಜೆಪಿ ಬಾಕಿ ಇಟ್ಟಂತಹ ಆ 5 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಇವತ್ತು ಫೈನಲ್ ಮಾಡುವಂತಹ ಸಾಧ್ಯತೆಗಳಿದೆ. ಜೊತೆಗೆ JDS ಕೂಡ ಬಾಕಿ ಉಳಿಸಿಕೊಂಡಂತಹ ಅಥವಾ JDS ಪಾಲಿಗಿರುವಂತಹ ಆ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಇವತ್ತೇ ಫೈನಲ್ ಮಾಡಬಹುದು. ಇದು ಈ ಕ್ಷಣದ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.